ಅಭಾವ ಜನರನ್ನ ನಿದ್ದೆಗೆಡಿಸಿದೆ. ನೀರಿಲ್ಲದೆ ಹೇಗಪ್ಪ ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನು ಕುಡಿಯೋಕೆ ಈ ₹5 ವಾಟರ್ ಪ್ಲಾಂಟ್ ಇದೆ ಅನ್ಕೊಂಡ್ರೆ ಈಗ ಅವುಗಳಲ್ಲೂ ನೀರು ಖಾಲಿಯಾಗಿದೆ. ಇವೆಲ್ಲದರಿಂದ ಜನ ಪಾರಾಗೋದು ಹೇಗಪ್ಪ ಅಂತ ತಲೆ ನೋವಲ್ಲಿದ್ದಾರೆ. ಮನೆಯಲ್ಲಿ ಕುಡಿಯೋ ನೀರಿನ ಕ್ಯಾನ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಿದ್ದಾರೆ. ಸರ್, ಮೊದಲು ವಾರಕ್ಕೊಂದು ಕ್ಯಾನ್ ಆಗೋದು. ಇವಾಗ ಬೇಸಿಗೆಗಲ್ಲ, ಎಲ್ಲ ಮನೆಯಲ್ಲೂ ನೀರು ಬರ್ತಾ ಇಲ್ಲ. ಮೊದಲು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬರೋದು, ಕಾವೇರಿ ನೀರು ಬರೋದು. ಇವಾಗ ಬರ್ತಾನೆ ಇಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತಾ ಇದೀವಿ ಅಂದರೆ 2 ಕ್ಯಾನ್ ತೊಗೊಂಡು ಹೋಗ್ತಾ ಇದೀವಿ. ವಾರದಲ್ಲಿ 2-3 ಸತಿ ತೊಗೊಂಡು ಹೋಗ್ತೀವಿ ಸರ್. 2 ಕ್ಯಾನ್ ಮನೇಲಿ ಸ್ಟಾಕ್ ಇಟ್ಕೊತಾ ಇದೀವಿ ಸರ್. ನೀರು ಕಡಿಮೆ ಆಗ್ತಾ ಇರೋದು. ₹5 ವಾಟರ್ ಪ್ಲಾಂಟ್ಗಳಿಗೆ ಮುಗಿಬಿದ್ದ ಜನ. ಹೌದು, ಬೇಸಿಗೆಗೆ ಮೊದಲು ಒಂದು ಕ್ಯಾನ್ ಹಿಡಿದು ಬರ್ತಾ ಇದ್ದವರು ಈಗ 3-4 ಕ್ಯಾನ್ಗಳಲ್ಲಿ ನೀರು ತೆಗೆದುಕೊಂಡು ಹೋಗ್ತಿದ್ದಾರೆ. ನೋಡಿದ್ರಲ್ಲ, ಜನರಿಗೆ ನೀರಿನ ಆತಂಕ ಯಾವ ಮಟ್ಟಿಗೆ ತಟ್ಟಿದೆ ಅಂತ. ದಯಮಾಡಿ ಕುಡಿಯೋ ನೀರಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿ ಅಂತ ಪಬ್ಲಿಕ್ಸ್ ಮನವಿ ಮಾಡ್ತಿದ್ದಾರೆ. ಒಟ್ಟಾರೆ ಜನರಿಗೆ ಒಂದು ರೀತಿಯಾದಂತ ಆತಂಕ ಶುರುವಾಗಿದೆ. ಯಾಕೆ ಬೇಕು, ನಾವು ರಿಸ್ಕ್ಗಳು ಬೇಡ, ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋಣ ಕುಡಿಯೋ ನೀರಿನ ಅನ್ನೋ ತರದ ಮನಸ್ಥಿತಿಗೆ ಜನ ಬಂದಿದ್ದಾರೆ. ಯಾಕಂದ್ರೆ ಕಾವೇರಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಬಡ್ತಾ ಇಲ್ಲ. ಅದರಿಂದಾಗಿ ಜನ ಈ ಕ್ಯಾನ್ಗಳ ಮೊರೆ ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್, ಪಬ್ಲಿಕ್ ಟಿವಿ ಬೆಂಗಳೂರು.